ಚಾನಲ್ಗೆ ರೈತ ಬಾಂಧವರಿಗೆ ಸ್ವಾಗತ. ನಾವು ಇವತ್ತೊಂದು ಅಡಿಕೆ ತೋಟದಲ್ಲಿದ್ದೀವಿ, ಗಿರಿಯಾಪುರ ಅಂತ ಹೇಳ್ಬಿಟ್ಟು ಈ ಒಂದು ಹಳ್ಳಿಯಲ್ಲಿ. ನಾವು ಈ ಒಂದು ಅಡಿಕೆ ಗಿಡದ ಏನಾಗಿತ್ತು ಅಂದರೆ ಹಿಂಗಾರ ಎಲ್ಲ ಡೈಬ್ಯಾಕ್ ಆಗಿಬಿಟ್ಟು ಎಲ್ಲ ಒಣಗ್ತಾ ಇತ್ತು ಪೂರಾ ಎಲ್ಲ. ನೀವು ನೋಡ್ತಾ ಇರ್ಬೋದು ಆ ಒಂದು ಪೊಸಿಷನಲ್ಲಿತ್ತು. ಈಗ ಆಲ್ರೆಡಿ ಇಲ್ಲಿ ನೋಡ್ಬೋದು ಈ ಅವತಾರ ಅಂತ ಹೇಳ್ಬಿಟ್ಟು, ಅವತಾರ ಅನ್ನೋ ಒಂದು ಗ್ರ್ಯಾನ್ಯೂಲ್ಸ್ನ ನಾವು ಸಾಯಿಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ, ಅದನ್ನು ಕೊಡಿಸಿದ್ವಿ. ಇದರಲ್ಲಿ ಏನಪ್ಪ ಅಂದರೆ ಥೈಮ್ಯಾಥೆಕ್ಸಿಯಮ್ ಅಂತ ಒಂದು ಕಂಟೆಂಟ್ ಇರುತ್ತೆ, 1.5% ಪ್ಲಸ್ ಕ್ಲೋರೋಥ್ರಿಪ್ರಿನಾಲ್ ಅನ್ನೋದು ಒಂದಿರುತ್ತೆ. ಇದ್ರ ಜೊತೆಗೆ ಮಿಥೈಲ್ ಅಂದ್ಬಿಟ್ಟು 70% WP ಫಂಗಿಸೈಡ್ ಕೂಡ ಟ್ರೀಟ್ಮೆಂಟ್ ಮಾಡಿಸಿದ್ವಿ. ಇದೇನು ಮಾಡಿದ್ವಿಪ್ಪ ಅಂದರೆ, ನಿಮಗೆ ಈ ಒಂದು ರೋ ಅಲ್ಲಿ ಒಂದು 3-4 ಇಂಚು ಕೆಳಗಡೆ ಹೋದಾಗ ನಿಮಗೆ ವೈಟ್ ಬೇರ್ಸ್ ಕಾಣುತ್ತೆ. ಒಂದು ಅಡಿ ದೂರದಲ್ಲಿ ನಿಮಗೆ ಎಲ್ಲಿ ನೀರು ಹರಿತದೆ ಅಂದರೆ ಡ್ರಿಪ್ ಆಗಲಿ ಅಥವಾ ನೀವು ನೀರು ಹಾಯಿಸ್ತಲ್ಲಿ ಇದನ್ನು ಒಂದು 100 ಗ್ರಾಮ್ ಒಂದು ಗಿಡಕ್ಕೆ ಹಾಕ್ಸಿದ್ವಿ. ಇದ್ರ ಜೊತೆಗೆ ಏನಪ್ಪ ಅಂದರೆ ಆ ಫಂಗಿಸೈಡ್ ನಾನು ಹೇಳಿದ್ವಲ್ಲ, ಥೈಫಿನೈಡ್ ಮಿಥೈಲ್ ಅಂತ ಹಾಕ್ಸಿದ್ವಿ. ಇದನ್ನು ನಾವು ಭೂಮಿನಲ್ಲಿ ಹಾಕ್ಸಿ ಮುಚ್ಚಿಸ್ಬಿಟ್ಟಿದ್ವಿ. ಇದರಲ್ಲಿದ್ದು ಏನಪ್ಪ ಅಂದರೆ ನಿಮಗೆ ಥೈಫಿನೈಡ್ ಮಿಥೈಲ್ ಏನೋ ವರ್ಕ್ ಮಾಡುತ್ತೆ ಅಂದರೆ, ಅದು ಡೈಬ್ಯಾಕ್ ಆಗೋದನ್ನ ಕ್ಯೂರೇಟಿವ್ ಹಾಗೂ ಪ್ರಿವೆಂಟಿವ್ ಹಾಗೂ ಕ್ಯೂರೇಟಿವ್ ಆಗಿ, ಅಂದರೆ ಪ್ರಿವೆಂಟ್ ಮಾಡಿಬಿಟ್ಟು ಮುಂದೆ ಬರದಂಗೆ ಅಲ್ಲಿಗೆ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಶಕ್ತಿ ಇರುತ್ತೆ. ಆ ಒಂದು ನಾವು ಒಂದು ಕೈಗೊಳ್ಳಿದ್ವಿ. ಯಾಕಂದರೆ ಭಾಳ ಜನ ರೈತರಲ್ಲಿ ಏನಾಗ್ತಾ ಇದೆ ಅಂದರೆ, ಈಗ ನವಂಬರ್ ಆಗಿದ ತಕ್ಷಣವೇ ನಿಮಗೆ ಈ ಒಂದು ಹಿಂಗಾರಗಳನ್ನ ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಲಿಲ್ಲಪ್ಪ ಅಂದರೆ ಹಿಂಗಾರ ಡೈಬ್ಯಾಕ್ ಆಗಿಬಿಟ್ಟು ನಿಮಗೆ ಎಲ್ಲ ನಟ್ಸ್ ಎಲ್ಲನೂ ಉದುರ್ತವೆ. ಅದರಲ್ಲಿಂದ ನಿಮಗೆ ಇಳುವರಿ ಲಾಸ್ ಆಗುತ್ತೆ. ಹಾಗಾಗಿ ನಾವು ಏನು ಹೇಳೋದಂದರೆ, ಹಿಂಗಾರಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಮ್ಯಾನೇಜ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ಇಳುವರಿ. ಅಂದರೆ ಒಂದು ಹಿಂಗಾರದಲ್ಲಿ ನಾವು ಹೇಳೋದು ಆವ್ರೇಜ್ ಆಗಿ 200-400 ನಟ್ಸ್, ಅಂದರೆ ಅಡಿಕೆ ಏನಿರುತ್ತೆ ನಟ್ಸ್ನ ನಾವು ಕಾಪಾಡ್ಕೋಬೋದು. ನೀವು ಅದು ಕಡಿಮೆ ಆಯ್ತಂದರೆ, ಅಂದರೆ ನೀವೀಗ ನೀವು 300 ಹಿಡಿಯೋ ಬದಲು 100 ಹಿಡಿದ್ರೆ ನಿಮಗೆ ಇಳುವರಿ ಆಟೋಮೆಟಿಕಲಿ ಒಂದು ಒಂಬಾಳೆಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗಾಗಿ ನಾವು ಹೇಳೋದು, ನೀವು ಫೀಮೇಲ್ ನಟ್ಸ್ ಅಂತ ಹೇಳ್ತೀವಿ, ಅದನ್ನು ಸೆಟ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ಕೊತೀರಿ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮ್ಮ ರೈತರಿದ್ದಾರೆ ಇಲ್ಲಿ. ಸರ್, ತಮ್ಮ ಹೆಸರು? ಮಂಜುನಾಥ್ ಅಂತ ಹೇಳ್ಬಿಟ್ಟು. ಮಂಜುನಾಥ್ ಸರ್, ಈಗ ನೀವು ಅದರ ಅವತಾರ ಅಂತ ಹೇಳ್ಬಿಟ್ಟು ಈ ಒಂದು ಪಾರ್ಟ್ ಆಫ್ ಹೊಲಕ್ಕೆ ಟ್ರೀಟ್ಮೆಂಟ್ ಮಾಡಿಸಿದ್ದೇವೆ, ಆ ಕಡೆ ಪಾರ್ಟಲ್ಲಿ ಮಾಡಿಲ್ಲ. ನಿಮಗೆ ಏನಾದರೂ ಇದರಲ್ಲಿ ವ್ಯತ್ಯಾಸ ಕಾಣ್ತಾ ಇದೆಯಾ? ಸರ್, ಒಂಬಳೆ ಉಳ್ಕೊಂಡವ ಸರ್. ಮುಂಬಳೆ ಉಳ್ಕೊಂಡಿದೆ ತಾನೇ? ಹೌದಾ? ಆಮೇಲೆ ಹಳ್ಳು ಉದುರ್ತಾ ಇಲ್ಲ ಈಗ. ಅಂದರೆ ನಿಮಗೆ ಒಂಬಳೆದ ಸ್ಟ್ರೆಂತ್ ನೋಡಿದ್ರೆ ಹೆಂಗೆ ಕಾಣ್ತಾ ಐತೆ? ಅದು ಒಳ್ಳೆ ಸ್ಟ್ರೆಂತ್ ಐತೆ. ಸೆಟ್ಟಿಂಗ್ ಕೂಡ ಚೆನ್ನಾಗಿ ಆಗ್ತಾ ಇದೆ, ಹಸಿರು ಆಗ್ತಾ ಇದೆ ಒಂಬಳೆ. ಅಂದರೆ ಆ ಒಂಬಳೆನಲ್ಲಿ ಇರ್ತಕ್ಕಂಥ ನಟ್ಸ್ ಏನಿದಾವೆ ಎಲ್ಲ ಸೆಟ್ಟಿಂಗ್ ಆಗ್ತಾ ಇದೆ, ಡ್ರಾಪ್ ಆಗ್ತಾ ಇಲ್ಲ. ಹೌದಾ? ಸೊ ಅದು ಒಂದು. ಆಮೇಲೆ ನೀವು ಈಗ ಒಂದು 5-6 ದಿನದ ಕೆಳಗಡೆ ಒಂದು ಸ್ಪ್ರೇಯಿಂಗ್ ಮಾಡಿಸಿದ್ದೀವಿ. ಏನಪ್ಪ ಅಂದರೆ, ಈ ಒಂದು ಕಾರ್ಜೆಬ್ ಅಂತ ಹೇಳ್ಬಿಟ್ಟು, ಇದು ಶ್ರೀಕರ್ ಬಯೋಟೆಕ್ದಾಗಿರುತ್ತೆ. ಇದರಲ್ಲಿ ಕಾರ್ಬನ್ ಡೈಸಮ್ 100% ಪ್ಲಸ್ ಮ್ಯಾಂಕೋಸೋಬ್ ಇರುತ್ತೆ. ಇದು ಏನಪ್ಪ ಅಂದರೆ, ನಮಗೆ ಹಿಂಗಾರದ ಡೈಬ್ಯಾಕ್ ಆಗುತ್ತಲ್ಲ, ಏನು ರೋಗ ಬರುತ್ತಲ್ಲ, ಆ ರೋಗದ ರಕ್ಷಣೆಗೆ ಅಂತ ಹೇಳ್ಬಿಟ್ಟು ಹಿಂಗಾರಗಳಿಗೆ ಸ್ಪ್ರೇ ಮಾಡಿಸಿದ್ದೀವಿ. ಅದ್ರ ಜೊತೆಗೆ ಥೈಮ್ಯಾಥೆಕ್ಸಿಯಮ್ 25WG ಅಂತ ಬರುತ್ತೆ. ಇದು ಶ್ರೀಕರ್ ಬಯೋಟೆಕ್ದ ತನಕ್ ಅಂತ ಹೇಳ್ಬಿಟ್ಟು, ಇದನ್ನು ನಾವು ಅದ್ರ ಜೊತೆಗೆ ಕಂಬೈನ್ ಮಾಡಿ ಮಾಡಿಸಿದ್ದೀವಿ. ಅದು 2 ಗ್ರಾಮ್ 1 ಲೀಟ್ರ್ ನೀರಲ್ಲಿ, ಇದು 1 ಗ್ರಾಮ್ 1 ಲೀಟ್ರ್ ನೀರಿನಲ್ಲಿ. ಇದ್ರ ಜೊತೆಗೆ ಮಧುರ ಆಗ್ರಿಟೆಕ್ನ ಅಲ್ಟ್ರಾ 2 ಅಂತ ಬರುತ್ತೆ, ಬಯೋಸ್ಟಿಮ್ಯುಲೆಂಟು. ಇದನ್ನು ಕೂಡ ನಾವು 1 ml 1 ಲೀಟ್ರ್ ನೀರಲ್ಲಿ ಸ್ಪ್ರೇ ಮಾಡಿಸಿದ್ದೀವಿ. ಇದೇನಿದೆ ಇಲ್ಲಿ ಎಕ್ಸಾನ್ ಅಂತ ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ಇದು ಕ್ಯಾಟರ್ಪಿಲ್ಲರ್ ಅಂತ ಬರುತ್ತೆ. ಅಂದರೆ ಈ ಏನು ಹಿಂಗಾರದಲ್ಲಿ ಕ್ಯಾಟರ್ಪಿಲ್ಲರ್ ಅಂತ ಬರುತ್ತಲ್ಲ, ಅದನ್ನು ಹುಳನ ನಾವು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಎಕ್ಸಾನ್ ಅಂತ ಈಗ ಒಂದು 4-5 ದಿನ ಆಗಿದೆ ನಮ್ಮ ರೈತರು ಇದು ಹೊಡೆದು. ಸರ್, ಈಗ ಇದು ಹೊಡೆದಾದ್ಮೇಲೆ ನಿಮಗೆ ಏನಾದರೂ ಸ್ವಲ್ಪ ಇದು ಉತ್ತಮ ಕಾಣ್ತಾ ಇದೆಯಲ್ಲ? ಹೌದು ಸರ್. ಇದರಲ್ಲಿ ಒಣಗ್ತಾ ಇಲ್ಲ. ಸೊ ಎಲ್ಲ ಒಣಗೋದೆಲ್ಲ ನಿಂತಿದೆ. ಆಮೇಲೆ ರೋಗನೂ ಕಾಣ್ತಾ ಇಲ್ಲ, ಗ್ರೀನ್ನೆಸ್ ಬಂದಿದೆ, ಎಲ್ಲ ಹಸಿರುತನ ಕಾಣ್ತಾ ಇದೆ ಗಿಡ. ಸೊ ಎಲ್ಲ ಒಣಗೋಗ್ತಿತ್ತು. ಈಗ ನಿಮಗೆ ನಟ್ಸ್ ಎಲ್ಲ ನೋಡ್ತಾ ಇದ್ರಿ ತಾನೆ, ಅಲ್ಲೆಲ್ಲ ಸೆಟ್ಟಿಂಗ್ ಆಗ್ತಾ ಇದೆ. ಹೊಸದೆಲ್ಲ ನೋಡಿದ್ರೆ ಹೊಸ ಒಂಬಳೆ ಎಲ್ಲ ಹೆಂಗ್ ಬರ್ತಾ ಇದೆ ಈಗ? ಕ್ಲಿಯರ್ ಐತಲ್ವಾ? ಹೊಸ ಒಂಬಳೆ ನೀವೆಲ್ಲ ನೋಡ್ಕೊಂಡು, ಹೊಸ ಒಂಬಳೆಲೆಲ್ಲ ನಿಮಗೆಲ್ಲನೂ ಕ್ಲಿಯರಾಗಿ ಕಾಣ್ತಾ ಇದೆ. ಈಗ ನೋಡ್ತಾ ಇರ್ಬೋದು ರೈತರು ಎಲ್ಲ, ನಿಮಗೆ ಎಲ್ಲ ನಟ್ಸ್ ಅಂತ ಹೇಳ್ತೀವಲ್ಲ, ಅವೆಲ್ಲ ನೀಟಾಗಿ ಸೆಟ್ಟಿಂಗ್ ಆಗ್ತಾ ಇದೆ. ಅಂದರೆ ಬರ್ತಕ್ಕಂಥ ಒಂಬಳೆ ಭಾಳ ತೃಪ್ತಿಕರವಾಗಿ ಬರ್ತಾ ಇದೆ ಅಲ್ವಾ ನಿಮಗೆ? ಸೊ ನಿಮಗಿದು ಮಾಡಿರೋದು ಅಂದರೆ, ನೀವು ಹೇಳ್ತಾ ಇದ್ರಿ ಇದು ಸ್ವಲ್ಪ ಮುಂಚೆ ಮಾಡಿದರೆ ಚೆನ್ನಾಗಿತ್ತು ಅಂತ. ನವಂಬರಿಗೆ ಮಾಡಬೇಕು. ಬಟ್ ಆದರೂ ಕೂಡ ಈಗೇನು ಒಂದು ತಿಂಗಳ ಕೆಳಗೆ ಇವ್ರೇನು ಡಿಸೆಂಬರ್ ಜನವರಿಯಲ್ಲಿ ಮಾಡಿದಾರೆ, ಗೊನೆ ಉಳ್ಕೊಳ ಇನ್ನೂ ಗೊನೆ ಉಳ್ಕೊಳವು. ಸೊ ನಾವು ಏನು ಹೇಳೋದಂದರೆ,
ಗೊಬ್ಬರದ ನಿರ್ವಹಣೆ ಏನಾದರೂ ನೀವು ಮಾಡ್ತೀರಾ, ಅದ್ರ ಜೊತೆಗೆ ನಾವು ಹೇಳೋದು ರೋಗ ಮತ್ತು ಕೀಟದ ನಿರ್ವಹಣೆ ಮಾಡ್ಕೊಂಡಾಗ ನಿಮಗೆ ಒಂಬಾಳೆನಲ್ಲಿ ಎಷ್ಟು ನಟ್ಸ್ ನಾವು ಉಳಿತವೆ ಅದ್ರ ಮೇಲೆ ಇಳುವರಿ ಡಿಪೆಂಡ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಬಡ್ಡೆದಲ್ಲಿದ್ದ ಸಂಬಂಧ ಇಲ್ಲ. ಒಂಬಾಳೆಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಇದು ಮಾಡಿ ಅದರ ಸ್ಟ್ರೆಂತಾಗಿ ಅಂದರೆ ದಪ್ಪವಾಗಿ ನೀಟಾಗಿ ಒಂಬಾಳೆ ಇದು ಮಾಡಿಕೊಂಡು ಕಾಳುಗಳು ಕಚ್ಕೊಂಡಾಗ ಎಷ್ಟು ನೀವು ಕಾಳು ಒಂದು ಒಂಬಾಳೆನಲ್ಲಿ ಆಮೇಲೆ ಅದಕ್ಕೆ ಯಾವುದೇ ರೀತಿಯಾದ ರೋಗ ಬರ್ದಂಗೆ ಅಂದರೆ ಕೊಳೆ ರೋಗ ಆಗಲಿ ಬರ್ದಂಗೆ ನೀವು ನೋಡ್ಕೊಂಡ್ರೆ, ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇಲ್ದಂಗೆ ನೋಡ್ಕೊಂಡ್ರೆ ನೀವು ಅಲ್ಲಿ ಹೆಚ್ಚಿನ ಇಳುವರಿ ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ. ಈಗ ನೀವೇನು 3-4 ಒಂಬಾಳೆವರೆಗೂ ಲಾಸ್ಟ್ವರೆಗೂ ಹೊಡಿತಾವೆ, ಅವನ್ನೆಲ್ಲವನ್ನು ನೀವು ಮೇಂಟೈನ್ ಮಾಡ್ಕೊಂಡ್ರೆ ಮಾತ್ರ ಸರ್ ಬೇಗ ಮಾಡಿದ್ರೆ ಉಳಿಯವು. ಈಗ ಡ್ರಾಪ್ ಆದಾಗ ನಿಮಗೆ ಇಳುವರಿ ಕಡಿಮೆ ಆಗುತ್ತೆ ಅಷ್ಟೇ. 2-3 ಗೊನೆ ಒಣಗಿದಾಗ ಕೊಯ್ದು ಸರ್ ಕೊಯ್ದಿರಿ. ಸೊ ನೀವು ಆ ಪಾರ್ಟಲ್ಲಿ ಮಾಡಿಲ್ಲಲ್ಲ, ಅಲ್ಲಿ ಜಾಸ್ತಿ ಇದೆ, ಅಲ್ಲಿ ಭಾಳ ಆ ಕಡೆ ಭಾಳ ಎಫೆಕ್ಟ್ ಆಗಿದೆ. ಈ ಕಡೆ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಉಳ್ಕೊಂಡು ಸರ್ ಅದರಲ್ಲಿ ಭಾಳ ಹೋಗಿ ನೋಡಿ, ನಿಮಗೆ ಒಂದು ಹಿಂಗಾರ ನಿಮಗೆ ಹೋಯ್ತಂದ್ರೆ ಅಷ್ಟು ಇಳುವರಿ ಲಾಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಹೇಳೋದೇನಪ್ಪ ಅಂದರೆ ನೀವು ಸರಿಯಾದ ರೀತಿಯಲ್ಲಿ ಈ ರೋಗಗಳಾಗಲಿ ಈ ಕೀಟಗಳನ್ನ ನೀವು ಮ್ಯಾನೇಜ್ ಮಾಡಿದ್ರೆ ಅಂದರೆ ನಿಮಗೆ ಹೆಚ್ಚಿನ ಇಳುವರಿ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಾವು ಮುಂದಿನ ಒಂದು ಇದರಲ್ಲಿ ಏನು ಹೇಳ್ತೀವಪ್ಪ ಅಂದರೆ ಸರಿಯಾಗಿ ನೀವು ರೋಗ ಮತ್ತು ಕೀಟಗಳನ್ನ ನಿವಾರಣೆ ಮಾಡಬೇಕು. ಸೊ ನಿಮಗೆ ಇದು ತೃಪ್ತಿ ಇದೆ. ಇದರಲ್ಲಿ ಒಂದು 5-6 ಗೊನೆ ಅದ ಸರ್ ಈಗ ಆಲ್ರೆಡಿ. ಅದ್ರಾಗ ಬರೀ ಎರಡೇ ಇದೆ ಸರ್. ಇಲ್ಲೆಲ್ಲ ಭಾಳ ಗೊನೆ ಉಳ್ಕೊಂಡು ಸರ್ ಬೇಗ ಮಾಡಿರ್ತೀವಿ. ಇದು ಬೇಗ ಮಾಡಿದ್ದಕ್ಕೆ ಇಲ್ಲಿ ಗೊನೆ ಉಳ್ಕೊಂಡವು. ಹ್ಞೂ ಸರ್. ಹೌದಾ? ಹಾಂ, ಇದೆಲ್ಲ ನೋಡಿ ಇಲ್ಲೆಲ್ಲ ಡ್ರೈ ಆಗಿ ಮತ್ತೆ ಹೊಸದೆಲ್ಲ ಚೆನ್ನಾಗಿ ಬರ್ತಾ ಇದೆ. 5 ಅದ ಸರ್ ಅದರಲ್ಲಿ. ಮಾಡ್ಲಿಲ್ಲದ್ದು ಎರಡು ಅದಾವ ಸರ್. ಆಮೇಲೆ ನೀವು ಇದನ್ನು ನೋಡ್ರಿ, ಹಿಂಗಾರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೆ, ಹಸುರಾಗಿದೆ, ದಪ್ಪ ಸ್ಟ್ರೆಂತ್ ಕಾಣ್ತಾ ಇದೆ ನಿಮಗೆ. ಸ್ಟ್ರೆಂತ್ ಇದೆ, ಒಳಗಡೆ ನಟ್ಸ್ ಕೂಡ ಚೆನ್ನಾಗಿ ಹಿಡ್ಕೊಳ್ತಾ ಇದೆ. ಆಮೇಲೆ ಹಿಂಗಾರ ಡ್ರೈ ಆಗಿರೋದ್ರಲ್ಲಿ ಆ ನಟ್ಸ್ ಇದಾವಲ್ಲ ಹೆಂಗ್ ಕಾಣ್ತಾ ಇದಾವೆ, ಈಗ ಮೊದಲು ಒಂಥರ ಹಳದಿ ಕಲರ್ ಇದ್ವಿ, ಈಗ ಹಸಿರಾಗಿದಾವ ತಾನೇ ಅವು. ಉದುರು ಬಿಡವು ಎಲ್ಲ ಹಳದಿ ಕಲರ್ ಆಗಿ ಲೈಟ್ ಆಗಿ ಉದುರು ಬಿಡವು. ಈಗ ಹಸಿರಾಗಿ ಚೆನ್ನಾಗಿ ಕಾಣ್ತಾ ಇದೆ. ಕಾಣ್ತಾ ಸರ್ ಮಾಡ್ಲಿದ್ರೆ ಇದ್ರಾಗ ಏನಿಲ್ಲ ಅಲ್ವಾ, ಇದ್ರಾಗ ಕಾಣ್ತಾ ಇಲ್ಲ. ಸೊ ಹಂಗೆ ಬರೀ ಮುಂದೆ ನೋಡಿ. ಆಮೇಲೆ ಆ ಗಿಡಗಳು ಹಸಿರಾಗ್ತಾ ಇದಾವಲ್ವಾ, ಅದೇನು ಟ್ರೀಟ್ಮೆಂಟ್ ಆಗಿದೆ, ಗಿಡ ಎಲ್ಲನೂ ಹಸಿರಾಗ್ತಾ ಇದೆ. ಈ ಕಡೆ ಬರ್ರಿ. ನೋಡಿ ಇಲ್ಲಿ ನಮ್ಮ ರೈತರು ಇದು ಟ್ರೀಟ್ಮೆಂಟ್ ಮಾಡಿದ್ದಿಲ್ಲ, ಮಾಡಲಿಲ್ಲಿದ್ದೆ ನೋಡಿ ಯಾವ ಥರ ಇದೆ. ಮಾಡಿದ್ದು ಆಲ್ರೆಡಿ ನಿಮಗೆ ತೋರಿಸಿದ್ವಿ, ಅವರೇ ಹೇಳ್ತಾ ಇದ್ದಾರೆ ನೋಡಿ. ಅದು ಲೆಂತ್ ಕೂಡ ಬಂದಿಲ್ಲ, ಅದು ಇದು ಲೆಂತ್ ಕಡಿಮೆ ಇದೆ. ಹಂಗೆ ಅದ ಸರ್, ಅಷ್ಟು ಹಂಗೆ ಇದಾವೆ ಇಲ್ಲಿ ಮಾಡಲಿಲ್ಲ ನೋಡಿ. ಅವರೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಅಂದರೆ ನಾವು ಏನು ಮಧುರಾ ಅಗ್ರಿಟೆಕ್ಕಿಲ್ಲಿದ್ದ ನಿಮಗೆ ಹೇಳಿದ್ವಿ ಟ್ರೀಟ್ಮೆಂಟ್, ಅದು ತೃಪ್ತಿಕರವಾಗಿದೆ ಅಲ್ವಾ. ಇದನ್ನು ನಾವು ಮಾಡೋದ್ರಲ್ಲಿದ್ದ ನಮ್ಮ ಹಿಂಗಾರಗಳನ್ನ ಉಳಿಸ್ಕೋಬಹುದು, ಗೊನೆನೂ ಉಳಿಸ್ಕೋಬಹುದು. ಆಮೇಲೆ ಹಿಂಗಾರು ಏನು ಡೈಬ್ಯಾಕ್ ಆಗೋದನ್ನು ಕೂಡ ನಾವು ತಡೆಗಟ್ಕೋಬಹುದು. ಹೌದಲ್ವಾ? ಇದರಲ್ಲಿ ಒಂದೊಂದೇ ಎರಡು ನೋಡಿ ಸರ್, ಅಲ್ಲಿ ಇಲ್ಲಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಎರಡೇ ಸರ್ ಇರೋದು ಆಲ್ರೆಡಿ. ಅದರಲ್ಲಿ 3-4 ಇದೆ. 3-4 ಇದೆ. ಹೌದು, ಇದು ಮಾಡಲಿಲ್ಲ ಸರ್, ಹಂಗಾಗಿ ಹೋಗೇ ಬಿಡ್ದಾವ ಸರ್, ಎಲ್ಲ ಗೊನೆ ಒಣಗಿ ಹೋಗಿ. ಡಿಫ್ರೆನ್ಸ್ ಕಾಣ್ತಾ ಇದೆ. ಹೌದು ನೋಡಿ, ಅಷ್ಟು ಆಕ್ಟಿವ್ನೆಸ್ಸು ಇಲ್ಲ ಇಲ್ಲಿ. ಅಲ್ಲಿ ಎಷ್ಟು ಆಕ್ಟಿವ್ನೆಸ್ ಕಾಣ್ತಾ ಇದೆ, ಇಲ್ಲಿ ಆಕ್ಟಿವ್ನೆಸ್ ಭಾಳ ಕಡಿಮೆ ಇದೆ. ಸೊ ಹಂಗಾಗಿ ನೀವು ಮುಂದಿನ ದಿನಗಳಲ್ಲಿ ನಾವೇನು ಹೇಳಿದ್ವಲ್ಲ ಅದನ್ನು ನೀವು ಮ್ಯಾನೇಜ್ ನವೆಂಬರ್ಗೆ ಮಾಡ್ಬೇಕು ಮಾಡಿ ಡಿಸೆಂಬರ್ ಒಳಗೆ ಮುಗಿಸ್ಬೇಕು. ಈಗ ಅದನ್ನು ಮಾಡಿರೋದಕ್ಕ ನೋಡ್ರಿ ಸರ್, ಇದು ನವೆಂಬರ್ಗೆ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಮುಂದೆ ಈ ಗಿಡಗಳಿಗೆ ಕೂಡ ನಾವು ಹೇಳಿದ್ವಲ್ಲ ಆ ಥರ ಟ್ರೀಟ್ಮೆಂಟ್ ಮಾಡಿ. ಸೊ ನಿಮಗೆ ತೃಪ್ತಿಕರ ಆಗಿದೆ ಅಲ್ವಾ? ಹೌದು ಸರ್. ಓಕೆ, ಧನ್ಯವಾದಗಳು. ರಿಸಲ್ಟ್ ಧನ್ಯವಾದ. ಆಯ್ತು.